ಹಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ತರಗತಿ 7ನೇ ತರಗತಿ 2ನೇ ಸಂಕಲನಾತ್ಮಕ ಮೌಲ್ಯಮಾಪನ ಎಸ್ಸೆ 2 ವಿಷಯ ವಿಜ್ಞಾನ 40 ಅಂಕದ ಪ್ರಶ್ನೆಗಳು. ಮೊದಲನೇ ಮೇನಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. 4 ಪ್ರಶ್ನೆ, ಪ್ರತಿಯೊಂದು ಪ್ರಶ್ನೆಯೂ ಕೂಡ ನೀವು 4 ಮಾರ್ಕ್ಸಲ್ಲಿ ನೀವು ಉತ್ತರನ ಮಾಡಬೇಕಾಗುತ್ತೆ. ಈ ಒಂದು ಪ್ರಶ್ನೆಗಳು ನಿಮ್ಮ ನೋಟ್ಸಲ್ಲೇ ಬರ್ಸಿರ್ತಾರೆ ಅಥವಾ ಅಭ್ಯಾಸದ ಪ್ರಶ್ನೆ ಪತ್ರಿಕೆ. ಟೆಕ್ಸ್ಟ್ ಬುಕ್ ಬಿಟ್ಟು ಅವರೆಲ್ಲೂ ನಿಮಗೆ ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ನ ಅವರು ಕೇಳಲ್ಲ. ನೆಕ್ಸ್ಟ್ ಆವರಣದಲ್ಲಿ ಸರಿ ಉತ್ತರವನ್ನು ಆರಿಸಿ ಬಿಟ್ಟ ಸ್ಥಳವನ್ನು ತುಂಬಿರಿ. ಚೂಸ್ ದ ಕರೆಕ್ಟ್ ಆನ್ಸರ್ ಟೈಪ್ ಕ್ವಶನ್ಸ್. ಇದು ಕೂಡ ನಿಮಗೆ 8 ಕ್ವಶನ್ಸ್ ಇರುತ್ತೆ. ಈಚ್ ಕ್ಯಾರೀಸ್ 1 ಮಾರ್ಕ್ಸ್. ನೀವು ಇದಕ್ಕೆ ಆಪ್ಷನ್ನ ಬರಿಬೇಕು ಅಂದರೆ ಎ ಅಂತ ಕೋಡ್ ಹಾಕಿ ಆಮೇಲೆ ನೀವು ಆನ್ಸರ್ನ ಬರಿಬೇಕಾಗುತ್ತೆ. ಇದಕ್ಕೂ ಕೂಡ ನಾನು ಆನ್ಸರ್ನ ನಿಮಗೆ ಮಾಡಿದ್ದೀನಿ. ಸೊ ಇದು ನಿಮಗೆ ಟೆಕ್ಸ್ಟ್ ಬುಕ್ಕಿಂದ ಕೇಳೋ ಕ್ವಶನ್ಸ್ಗಳಾಗಿರುತ್ತೆ ಚೂಸ್ ದ ಕರೆಕ್ಟ್ ಆನ್ಸರ್ಸ್ಗೆ. ಸೊ ನೀವು ಟೆಕ್ಸ್ಟ್ ಬುಕ್ನ ಸ್ವಲ್ಪ ಓದಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ಕರೆಕ್ಟ್ ಟೋಟಲ್ ನಿಮಗೆ 10 ಕ್ವಶನ್ಸ್ ಇದೆ. 10 ಕ್ವಶನ್ಸ್ ಈಚ್ ಕ್ಯಾರೀಸ್ 2 ಮಾರ್ಕ್ಸ್. ಪ್ರತಿಯೊಂದು ಕ್ವಶನ್ಗಳು 2 ಮಾರ್ಕ್ಸ್ ಇರುತ್ತೆ. ಟೋಟಲ್ ಇಲ್ಲಿ 20 ಮಾರ್ಕ್ಸ್. ನಾನಿಲ್ಲಿ 13 ಕ್ವಶನ್ ರಕ್ತದ ಘಟಕಗಳು ಯಾವುವು. 14ನೇ ಪ್ರಶ್ನೆ, ಬೀಜ ಪ್ರಸರಣವು ಸಸ್ಯಗಳಿಗೆ ಯಾವ ರೀತಿಯಲ್ಲಿ ಸಹಾಯಕವಾಗುತ್ತೆ ವಿವರಿಸಿದ್ದು. 15ನೇ ಪ್ರಶ್ನೆ, ಸ್ವಕೀಯ ಪರಾಗಸ್ಪರ್ಶ ಮತ್ತು ಪರಕೀಯ ಪರಾಗಸ್ಪರ್ಶದ ನಡುವೆ ಇರುವ ವ್ಯತ್ಯಾಸವನ್ನು ತಿಳಿಸಿ. ಹಾಗೆ 16ನೇ ಪ್ರಶ್ನೆ ನೋಡಿ, ಒಂದು ಪ್ರಾಬ್ಲಮ್ ಇದೆ. 2 ನಿಲ್ದಾಣಗಳ ನಡುವಣ ಅಂತರ 240 ಕಿಲೋಮೀಟರ್. ಒಂದು ರೈಲು ಈ ದೂರವನ್ನು ಕ್ರಮಿಸಲು 4 ಗಂಟೆ ತೆಗೆದುಕೊಂಡರೆ ರೈಲಿನ ಜವವನ್ನು ಲೆಕ್ಕ ಹಾಕಿ. ಈ ಥರ ಪ್ರಶ್ನೆಸ್ಗಳಿದೆ. ಇದು 16ನೇ ಪ್ರಶ್ನೆ. ಈ ಥರ ಪ್ರಶ್ನೆಗಳನ್ನ ಅವರು ಕೇಳೋ ಚಾನ್ಸಸ್ ಇರುತ್ತೆ. ಇಲ್ಲಿ ಯಾವುದೇ ಕೂಡ ನಿಮಗೆ ಒಂದು ಚಾಯ್ಸ್ ಕೂಡ ಇರಲ್ಲ. ಪ್ರತಿಯೊಂದು ಕ್ವಶನ್ನ ನೀವು ಇಲ್ಲಿ ಅಟೆಂಡ್ ಮಾಡಬೇಕಾಗುತ್ತೆ. 17 ಮೇನ್ ಕ್ವಶನ್ ಅಷ್ಟೇ. 17 ಕ್ವಶನ್, 18 ಕ್ವಶನ್ಸ್, 19 ಕ್ವಶನ್, 20 ಹಾಗೆ 21 ಈ ಪ್ರಶ್ನೆಗಳು ಅಷ್ಟೇ ಟೆಕ್ಸ್ಟ್ ಬುಕ್ಕಲ್ಲಿರೋ ಅಭ್ಯಾಸ ಪ್ರಶ್ನೆಗಳೇ ಆಗಿರುತ್ತೆ. ನೀವು ಟೆಕ್ಸ್ಟ್ ಬುಕ್ಕಲ್ಲಿರೋ ಕ್ವಶನ್ಸ್ಗಳನ್ನೇ ನೀವು ಜಾಸ್ತಿ ಓದಿ. ನೋಟ್ಸ್ ಬರ್ಸಿದ್ರೆ ನೋಟ್ಸ್ನು ಕೂಡ ನೀವು ಓದಿ. ಇದೇ ಕ್ವಶನ್ಸ್ಗಳು ಬರುತ್ತೆ ಅಂತ ನಾನು ನಿಮ್ಗೆ ಹೇಳ್ತಾ ಇಲ್ಲ. ಅಂದರೆ ಈ ಒಂದು ಟೈಪ್, ಇದೊಂದು ಪ್ಯಾಟ್ರನ್, ಇದೊಂದು ಮಾಡೆಲ್ ಕ್ವಶನ್ ಪೇಪರ್. ನಿಮಗೆ ಪ್ರಾಕ್ಟೀಸ್ ಮಾಡೋಕ್ಕೋಸ್ಕರ ಈ ಪೇಪರ್ ಇರೋದು. ಸೊ ಈ ಕ್ವಶನ್ಸ್ಗಳು ನೀವು ಓದಿರಿ. ನೀವು ಟೆಕ್ಸ್ಟ್ ಬುಕ್ಕನ್ನು ರೆಫರ್ ಮಾಡಿದ್ರೆ ಬೆಸ್ಟ್ ಅನಿಸುತ್ತೆ. ಅದರಿಂದಲೇ ಕೆಲವೊಂದು ಕ್ವಶನ್ಸ್ಗಳನ್ನ ಕೇಳ್ತಾರೆ. 2 ಮಾರ್ಕ್ಸ್ ಕ್ವಶನ್ಸ್ ಅಂದರೆ ನೀವು ಮೋರ್ ದ್ಯಾನ್ 3 to 4 ಲೈನ್ಸ್, 3ರಿಂದ 4 ಲೈನ್ಗಿಂತ ಮೇಲೆ ನೀವು ಅದನ್ನು ಆನ್ಸರ್ ಮಾಡಬೇಕಾಗುತ್ತೆ. ಸೈನ್ಸಲ್ಲಿ ನಿಮಗೆ ಡಯಾಗ್ರಾಮ್ಸ್ಗಳನ್ನೂ ಕೂಡ ಕೇಳಿರ್ತಾರೆ. ಪ್ರತಿಯೊಂದು ಡಯಾಗ್ರಾಮ್ಸ್ಗಳನ್ನ ನೀವು ಬಿಡಿಸೋದು ಹಾಗೆ ಗುರುತಿಸೋದನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಇಲ್ಲಿ ಹಾರ್ಟ್ ಒಂದು ಡಯಾಗ್ರಾಮ್, ಹೃದಯದ ಒಂದು ಚಿತ್ರವನ್ನು ಕೇಳಿ ಅದರ ಭಾಗಗಳನ್ನು ಬಿಡಿಸಲು ಹೇಳಿದ್ದಾರೆ. ಇದು 4-5 ವಾಕ್ಯಗಳಲ್ಲಿ ಉತ್ತರಿಸಿ ಅಂತಿದೆ. ಇಲ್ಲಿ 23 ಮತ್ತು 24 ಪ್ರಶ್ನೆ. ಇಲ್ಲಿ 2 ಪ್ರಶ್ನೆ ಕೇಳಿದ್ದಾರೆ. 2 ಪ್ರಶ್ನೆಗೂ ಕೂಡ 4 ಮಾರ್ಕ್ಸ್ ಇರುತ್ತೆ. ಇದನ್ನು ನೀವು ಲಾಂಗ್ ಆನ್ಸರ್ ಆಗಿ ಬರೀಬೇಕಾಗುತ್ತೆ. ಡಯಾಗ್ರಾಮ್ನ ನೀವು ನೀಟಾಗಿ ಡ್ರಾ ಮಾಡಿದ್ರೆ 2 ಮಾರ್ಕ್ಸ್ ಇರುತ್ತೆ. ಹಾಗೆ ಒಂದು ಮೋರ್ ದ್ಯಾನ್ 5 to 6 ಪಾಯಿಂಟ್ಸ್ನ ನೀವು ಅಲ್ಲಿ ಮಾರ್ಕ್ ಮಾಡಿದ್ರೆ ಅದಕ್ಕೂ ಕೂಡ ನಿಮಗೆ 2 ಮಾರ್ಕ್ಸ್ ಇರುತ್ತೆ. ಇದು ಹಾರ್ಡ್ ಡಯಾಗ್ರಾಮ್ ಬರುತ್ತೆ ಅಂತಲ್ಲ, ಟೆಕ್ಸ್ಟ್ ಬುಕ್ಕಲ್ಲಿ ಬೇರೆ ಥರ ಯಾವ ಡಯಾಗ್ರಾಮ್ಸ್ ಕೂಡ ಇರುತ್ತೆ. ಆ ಒಂದು ಡಯಾಗ್ರಾಮ್ ಕೂಡ ಬರ್ಬೋದು. ನೀವೆಲ್ಲ ಡಯಾಗ್ರಾಮ್ಸ್ನು ಕೂಡ ನೀಟಾಗಿ ಮಾರ್ಕ್ ಮಾಡೋದು ಹಾಗೆ ಡ್ರಾ ಮಾಡೋದನ್ನ ನೀವು ಇಲ್ಲಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಥ್ಯಾಂಕ್ ಯು.